ರಿವೆಂಜ್ ಟ್ರೇಡಿಂಗ್ ಅಂದರೆ ಏನು? ನೀವು ನಷ್ಟ ಅನುಭವಿಸಿದ ನಂತರ ಆ ನಷ್ಟವನ್ನು ತಕ್ಷಣ ಹಿಂದಿರುಗಿಸಬೇಕೆಂಬ ಒತ್ತಡದಲ್ಲಿ ಮತ್ತೆ ಟ್ರೇಡ್ ಮಾಡುವ ಕ್ರಿಯೆ. ಸರಳವಾಗಿ ಹೇಳೋದಾದರೆ, ನಷ್ಟವಾದದ್ದು ಸಹಿಸ್ಕೊಳ್ಳೋಕ್ಕೆ ಆಗೋಲ್ಲ, ಈಗಲೇ ಲಾಭ ಮಾಡಬೇಕಂತ ಬೇಗ ಡಿಸಿಷನ್ ತೆಗೆದುಕೊಳ್ಳೋದು, ಇದು ರಿವೆಂಜ್ ಟ್ರೇಡಿಂಗ್ ಅನ್ನುತ್ತಾರೆ. ಈ ರಿವೆಂಜ್ ಟ್ರೇಡಿಂಗ್ ಯಾಕೆ ಡೇಂಜರ್ ಅಂದರೆ, 1. ಭಾವನೆ ಅದರ ಮೇಲೆ ನಿರ್ಧಾರ, ಲಾಜಿಕ್ ಮತ್ತು ಪ್ಲ್ಯಾನ್ ಇಲ್ಲದೆ ಟ್ರೇಡ್ ಮಾಡೋದು. 2. ಲಾಭದ ಬದಲು ಹೆಚ್ಚಿನ ನಷ್ಟ, ಒತ್ತಡದಲ್ಲಿ ತೋರದ ನಿರ್ಧಾರಗಳು ತಪ್ಪಾಗುವ ಸಾಧ್ಯತೆ ಹೆಚ್ಚು. 3. ಮನಸ್ಥಿತಿ ಮತ್ತು ಆತ್ಮವಿಶ್ವಾಸ ಹಾಳಾಗಬಹುದು. 4. ಹಣಕಾಸಿನ ನಿಯಂತ್ರಣ ತಪ್ಪುತ್ತದೆ. ರಿವೆಂಜ್ ಟ್ರೇಡಿಂಗ್ ಅನ್ನು ತಡೆಗಟ್ಟುವುದು ಹೇಗೆ? ನಷ್ಟವಾದ ಮೇಲೆ ಕೆಲವು ಕ್ಷಣ ಬೇಗನೆ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ವಿಶ್ರಾಂತಿ ತೆಗೆದುಕೊಳ್ಳಿ, ಸ್ವಲ್ಪ ವಾಕ್ ಮಾಡಿ, ಮತ್ತೆ ಬಂದು ನಿಮ್ಮ ಸೆಟಪ್ ಇದ್ದರೆ ಟ್ರೈ ಮಾಡಿ. ಸ್ಪಷ್ಟವಾದ ಟ್ರೇಡಿಂಗ್ ಪ್ಲ್ಯಾನ್ ಇರಲಿ, ಲಾಭ ನಷ್ಟ ಸ್ಟಾಪ್ ಲಾಸ್ ಟಾರ್ಗೆಟ್ ಕ್ಲಿಯರ್ ಇರಲಿ. ನೇಮಾನುಸಾರವಾಗಿ ಟ್ರೇಡ್ ಮಾಡೋದು ಕಲೀರಿ. ಇದೇ ಥರ ನಿಮಗೆ ವಿಡಿಯೋ ಬೇಕಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.